च्युतिमये उषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसत्वमहृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ಇಡೀ ಕಪಿಗಳ ಗುಂಪು ತಮ್ಮ ಸಂತೋಷದ ಅಂದ್ರೆ ಏನಂತಾರೆ ಉತ್ಸಾಹದ ಕೂಗುಗಳನ್ನ ಪರಸ್ಪರ ಕೈ ತಟ್ಟಿ ನೆಲ ತಟ್ಟಿ ತೊಡೆ ತಟ್ಟಿ ತೋಳ್ ತಟ್ಟಿ ಗಂಭೀರವಾದ ಧ್ವನಿಯನ್ನ ಮಾಡುತ್ತಾ ಶ್ರೀರಾಮಚಂದ್ರನ ಕುರಿತಾಗಿ ಗಟ್ಟಿಯಾಗಿ ತಮ್ಮ ಜಯಘೋಷವನ್ನ ಹಾಕತೊಡಗಿದ್ದವು ಅಂತ ನಾವು ನಿನ್ನೆ ನೋಡಿದ್ವಿ. ಏನದು ಜಯಘೋಷ? ಭೂಷಣ್ ಅವ್ರು ಹೇಳಿ. ಜಯತಿ ಜಗತಿ ರಾಮೋ ಜಯತಿ ಜಗತಿ ರಾಮೋ ಜಯತಿ ಜಗತಿ ರಾಮೋ ರಾವಣ ಕ್ರೋಷ್ಟು ಸಿಂಹೋ ರಾವಣ ಕ್ರೋಷ್ಟ ಸಿಂಹೋ ರಾವಣ ಕ್ರೋಷ್ಟ ಸಿಂಹೋ ಜಯತಿ ಹನುಮಾನ್ ಜಯತಿ ಹನುಮಾನ್ ಜಯತಿ ಹನುಮಾನ್ ಹನುಮಾನ್ ಜಯತಿ ನನು ಹನುಮಾನ್ ಜಯತಿ ನನು ಹನುಮಾನ್ ರಾಮಪಾದಾಬ್ಜ ಭೃಂಗಃ ರಾಮಪಾದಾಬ್ಜ ಭೃಂಗಃ ರಾಮಪಾದಾಬ್ಜ ಭೃಂಗಃ ಜಯತಿ ಜಗದಧೀಶಃ ಜಯತಿ ಜಗದಧೀಶಃ ಜಯತಿ ಜಗದಧೀಶಸ್ಯ ಜಯತಿ ಜಗದಧೀಶಸ್ಯ ಜಯತಿ ಜಗದಧೀಶಸ್ಯ ಅನುಜೋ ಲಕ್ಷ್ಮಣೋಯಂ ಅನುಜೋ ಲಕ್ಷ್ಮಣೋಯಂ ಅನುಜೋ ಲಕ್ಷ್ಮಣೋಯಂ ಜಯತಿ ರವಿತನೂಜಃ ಜಯತಿ ರವಿತನೂಜಃ ಜಯತಿ ರವಿತನೂಜಃ ಸಾರ್ಧಮೃಧ್ಯೈ ಸ್ವಸೈನ್ಯೈಃ ಸಾರ್ಧಮೃದ್ಧೈ ಸ್ವಸೈನ್ಯೈಃ ಸಾರ್ಧಮೃದ್ಧೈ ಸ್ವಸೈನ್ಯೈಃ ಜಗತಿ ರಾವಣ ಕ್ರೋಷ್ಟು ಸಿಂಹಃ ರಾಮಃ ಜಯತಿ. ರಾವಣನೆಂಬ ಕೋಷ್ಟು ಅಂದ್ರೆ ಕ್ರೋಷ್ಟ ಅಂತ ಶಬ್ದ. ಅದು ಕ್ರೋಷ್ಟ, ಕ್ರೋಷ್ಟಾರೋ, ಕ್ರೋಷ್ಟಾರಃ, ಕ್ರೋಷ್ಟು ಶಬ್ದ. ನರಿ ಯಾವತ್ತು ಕೂಡ ಎದುರುಗಡೆಯಿಂದ ಬಂದು ಅಟ್ಯಾಕ್ ಮಾಡಲ್ಲ, ಹಿಂದಿಂದನೇ ಬಂದು ದಾಳಿ ಮಾಡುದು. ಸಿಂಹ ಬೇಟೆ ಆಡಿದ್ರೆ 5-6 ಒಟ್ಟಿಗೆ ಸೇರ್ಕೊಂಡು ಬಂದು ಹಿಂದಿನಿಂದ ಆಚೆಯಿಂದ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡಿ ಅದನ್ನ ಓಡಿಸಿ ಅದು ಬೇಟೆ ಆಡಿದ್ದನ್ನ ತಾನು ತಿನ್ನತ್ತೆ. ಅದಕ್ಕೆ ಸ್ವತಂತ್ರವಾಗಿ ಬೇಟೆ ಆಡ್ಲಿಕ್ಕೆ ಅಭ್ಯಾಸ ಇಲ್ಲ, ಬಹಳ ಕಮ್ಮಿ. ಅದರಲ್ಲಿ ಕೆಲವು ನಾಯಿಗಳ ತರ ಇರುವಂತ ನರಿಗಳೆಲ್ಲ ಬೇಟೆ ಆಡ್ತವೆ, ಬಿಟ್ರೆ ಚಿಕ್ಕದನ್ನ ಬೇಟೆ ಆಡುತ್ತೆ. ದೂರ ಓಡುವ ಫಾಸ್ಟ್ ಓಡುವಂತ ಪ್ರಾಣಿಗಳನ್ನೆಲ್ಲ ಅದು ಬೇರೆ ಚಿರತೆ, ಹುಲಿ, ಸಿಂಹ ಇವುಗಳು ಬೇಟೆ ಆಡಿದ್ದನ್ನು ಉಳಿಸಿದ್ದಂತ ತಿಂದು ಹೋಗುತ್ತೆ. ಅಂತಹ ರಾವಣನೆಂಬ ನರಿಯ ಎದುರಿಗೆ ಸಿಂಹದಂತೆ ಇರುವ ರಾಮ ಜಯತಿ, ಜಗತ್ತಿನಲ್ಲಿ ಗೆಲ್ತಾನೆ. ಅವನೇ ನಿಜವಾಗಿಯೂ ಜಯಶೀಲನಾಗಿದ್ದಾನೆ. ಆಮೇಲೆ ಹನುಮಾನ್ ರಾಮಪಾದಾಬ್ಜ ಭೃಂಗಃ ಜಯತಿ.
ರಾಮನ ಪಾದವೆಂಬ ಕಮಲದಲ್ಲಿ ಜೇನುನೊಣದಂತೆ ಅಥವಾ ದುಂಬಿಯಂತೆ ತನ್ನ ಪ್ರೀತಿಯನ್ನ ಸದಾ ವ್ಯಕ್ತಪಡಿಸುವ ಹನುಮಂತನು ಗೆಲ್ಲುತ್ತಾನೆ. ಹನುಮಂತನು ಜಯಶೀಲನಾಗಿದ್ದಾನೆ. ಜಯತಿ ಜಗದಧೀಶಸ್ಯಾನುಜೋ ಲಕ್ಷ್ಮಣೋಯಂ. ಆನಂತರ ಕ್ರಮದಲ್ಲಿ ಬರುವವನು ಲಕ್ಷ್ಮಣ. ಜಗದಧೀಶನಾದ ಶ್ರೀರಾಮಚಂದ್ರನ ತಮ್ಮ ನೆನೆಸಿದಂತಹ ಲಕ್ಷ್ಮಣನು ಕೂಡ ಜಗತಿ ಜಯತಿ, ಅತ್ಯಂತ ಜಯಶೀಲನಾಗಿದ್ದಾನೆ. ಜಯತಿ ರವಿತನೂಜ ಸಾರ್ಧ ಮೃದ್ಧೈ ಸ್ವಸೈನ್ಯೈ ವೃದ್ಧೈ ಸಾರ್ಧಂ. ತನ್ನದೇ ಆದಂತಹ ಚೆನ್ನಾಗಿ ಕೊಬ್ಬಿ ನಿಂತ ಸೈನ್ಯದ ಜೊತೆಗಿರುವ ರವಿತನೂಜನಾದ ಸುಗ್ರೀವನು ಜಯತಿ ಗೆಲ್ಲಲಿರುವನು. ವೃದ್ಧೈ ಸ್ವಸೈನ್ಯೈ, ಚೆನ್ನಾಗಿ ಕೊಬ್ಬಿದ ಅಥವಾ ಪುಷ್ಟಿಗೊಂಡ, ಪುಷ್ಟವಾದಂತಹ ಹೃಷ್ಟವಾದ ತುಷ್ಟವಾದ ಕಪಿಸೈನ್ಯದಿಂದ ಸದಾ ಗೆಲುವಿನ ಉತ್ಸಾಹದಲ್ಲಿರುವಂತಹ ಸೈನ್ಯದೊಂದಿಗಿರುವ ಸುಗ್ರೀವನು ಜಯತಿ. ರವಿತನೂಜಃ, ರವೇಃ ತನೂಜಃ ಸುಗ್ರೀವಃ. ಹೀಗೆ ಎಲ್ಲ ಕಪಿಗಳು ಕೂಡ ರಾಮಚಂದ್ರ, ಹನುಮಂತ, ಲಕ್ಷ್ಮಣ ಮತ್ತು ಸುಗ್ರೀವನ ಪರವಾದ ಜಯಘೋಷವನ್ನ ಹಾಕಿ ಇತಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಯುದ್ಧಕಾಂಡೆ ಚತುರ್ಥ ಸರ್ಗ ಜಯತಿ ಜಗತಿ ರಾಮೋ ಅನ್ನುವಲ್ಲಿ ರಾಮ ಶಬ್ದ ಬಂತು. ಹಾಗಾಗಿ ರಾಮಾಂಕಿತವಾಯಿತು ಈ ಸರ್ಗ. ರಾಮಾಂಕಿತವಾದಂತಹ ಸಂಗ್ರಹ ರಾಮಾಯಣದ ಯುದ್ಧಕಾಂಡದ 4ನೆಯ ಸರ್ಗವು ಮುಗಿತಾಯಗೊಂಡಿತು. ಯುದ್ಧಕಾಂಡದಲ್ಲಿ ಒಟ್ಟು 4 ಮುಗಿಯಿತು. ಆಚಾರ್ಯರ ಮೊದಲಿಗೆ ಭಾವಾರ್ಥ ದೀಪಿಕಾ ಅಂತ ಅನ್ನೋ ವಿಶ್ವಪತಿ ತೀರ್ಥರ ವ್ಯಾಖ್ಯಾನ, ಅದರಲ್ಲಿ ಏನು ವಿಶೇಷವಾದ್ದೇನಿಲ್ಲ, ಅಂದ್ರೆ ಶ್ಲೋಕದಲ್ಲಿ ಹೇಳಿದ್ದನ್ನು ಅವರು ಚೆನ್ನಾಗಿ ಬಿಡಿಸಿದ್ದಾರೆ. ಇನ್ನು ಆಚಾರ್ಯರದ್ರಲ್ಲಿ ಅದಕ್ಕೊಂದು ಸೂತ್ರ ಹಾಕಿದ್ದಾರೆ, ಕ್ರೋಷ್ಟ್ರು ಶಬ್ದ ಯಾಕೆ ಹಾಗಾಯ್ತು ಅಂತ. ಕ್ರೋಷ್ಟ ಅಂತ ಶಬ್ದ ಬರುತ್ತೆ ಹೇಗೆ, ಶೃಗಾಲೋ ಭರುಜ ಕ್ರೋಷ್ಟ ಶ್ವಭೀರುರ್ಮೃಗಮತ್ತಕ. ಅದಕ್ಕೆ ಬೇರೆ ಬೇರೆ ಹೆಸರುಗಳು. ಶೃಗಾಲ ಅಂತ ಹೆಸರು, ಜಂಬುಕ ಅಂತ ಹೆಸರು, ಭರುಜ ಅಂತ ಅಲ್ಲೇ ಇದೆ, ನೀವು ಓದಲ್ಲೇ ಇದೆ 3ನೇ ಸಾಲಿನಲ್ಲಿ. ಶೃಗಾಲೋ ಭರುಜ ಕ್ರೋಷ್ಟ ಶ್ವಭೀರು ಮೃಗಮತ್ತಕ ಅಂತ ನರಿಗಳಿಗಿರುವ ಪರ್ಯಾಯ ಪದಗಳು. ರಾವಣನೆಂಬ ನರಿಗೆ ಸಿಂಹದಂತಿರುವವನು ಅಂತ ಹೇಳಲಿಕ್ಕೋಸ್ಕರ ಈ ಕ್ರೋಷ್ಟ್ರು ಶಬ್ದ ಬಳಸಿದ್ರು. ಅದಕ್ಕೆ ಬೇರೆ ಪರ್ಯಾಯ ಪದಗಳು ಯಾವುದು ಅಂದ್ರೆ ಶ್ವಭೀರು, ಮೃಗಮತ್ತಕ, ಕ್ರೋಷ್ಟ, ಭರುಜ, ಶೃಗಾಲ. ಅದಕ್ಕೆ ಇನ್ನೊಂದು ಕಡೆಯಿಂದ ಬಳಸುವಂತದ್ದು ಜಂಬುಕ ಅಂತನೂ ಹೇಳುವುದಿದೆ. ಇಲ್ಲಿ ಜಯತುನನು, ಹನುಮಾನ್, ನನು ಅನ್ನುವ ಶಬ್ದವನ್ನು ಬಳಸಿದ್ರು. ಗೊತ್ತಿದೆ ಅಲ್ವಾ ಅಂತ ನನು ಅನ್ನುವ ಶಬ್ದವನ್ನು ಸಾಮಾನ್ಯವಾಗಿ ಬಳಸುವುದು ಒಂದೋ ಸಂಬೋಧನೆ. ನೋಡ್ರಿ ಅಂತ ನಾವು ಒಬ್ಬರನ್ನ ಮಾತಾಡಿಸ್ಲಿಕ್ಕೆ ಓಯ್ ಅಂತವಲ್ಲ, ಆ ತರ ನನು ಅನ್ನುವ ಶಬ್ದವನ್ನ ಕೆಲವೊಮ್ಮೆ ಕರೆಯುವುದು ಅನ್ನುವ ಅರ್ಥದಲ್ಲಿ, ಕೆಲವೊಮ್ಮೆ ಅದೇ ಅಲ್ವಾ ಅಂತ ಹೇಳುವುದರಲ್ಲಿ, ಕೆಲವೊಮ್ಮೆ ಇದು ಗೊತ್ತಲ್ವಾ ಎಲ್ರಿಗೂ ಅಂತ ಹೇಳುವ ರೂಪದಲ್ಲಿ. ಹೀಗೆ ಹನುಮಂತ ಅತ್ಯಂತ ಎತ್ತರದ ವ್ಯಕ್ತಿತ್ವ ಇರುವ, ನಮ್ಮೆಲ್ಲರಿಗೂ ನಾಯಕನಾಗಿರುವಂತಹ ರಾಮಚಂದ್ರನಿಗೆ ಅತ್ಯಂತ ಹತ್ತಿರದವನು ಅನ್ನುವ ಈ ಎಚ್ಚರ ಅವುಗಳಿಗಿತ್ತು. ಹಾಗೆಯೇ ಶತ್ರು ವಿಜಯದ ಕಾರ್ಯದಲ್ಲಿ ಲಕ್ಷ್ಮಣನು ಅಷ್ಟೇ ಪಾತ್ರ ವಹಿಸ್ತಾನೆ. ಅದರಿಂದಾಗಿ ಯಥಾಯೋಗ್ಯವಾಗಿ ಅವುಗಳು ಇಂತಹ ಸ್ತೋತ್ರವನ್ನ ಮಾಡಿದ್ದಾರೆ. ನನು ಅನ್ನೋದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಕೊನೆಯಲ್ಲಿ ಕೊಟ್ಟಿದ್ದಾರೆ. ನನು ಪ್ರಶ್ನೆ ಪ್ಯನುನಯೇ ಅನುಜ್ಞಾನೇವ ಧಾರಣೆ ವ್ಯವಧಾರಣೆ ಆಮಂತ್ರಣೆ ಚಾಪಿ ನನು. ಪ್ರಶ್ನೆ ಮಾಡುವಾಗ ಹಾಗಲ್ವಾ,
ಸಯವ ಸ್ಥೇನಃ ಖಲು ಸಯವ ಚೋರಃ ಖಲು, ಅವನೇ ತಾನೇ ಕಳ್ಳತನ ಮಾಡಿದ್ದು ಅಂತ ಪ್ರಶ್ನೆ. ಅನುನೈ ಸಯೇವ ಖಲು, ಅವನೇ ತಾನೇ ಮೊನ್ನೆ ನಿಮ್ಗೆ ಸಹಾಯ ಮಾಡಿದ್ದು. ಅನುಜ್ಞಾನೆ ಮಾಡ್ತಾ ಇದ್ದೇನೆ, ಅನುಜ್ಞಾ ಪಡೆಯುವಾಗ. ಅವಧಾರಣೆ ಸಯೇವನು ಅವನೇ ಅಲ್ವಾ ಮಾಡಿದ್ದು ಅಂತ ನಿರ್ಧಾರ. ಆಮಂತ್ರಣೆ ಬರ್ಬೇಕಲ್ವಾ ನೀವು, ಭವದ್ಭಿ ಆಗಂತವ್ಯಂ ಖಲು, ನೀವು ಬರ್ಲೇಬೇಕಲ್ವಾ ಅಂತ. ಹೀಗೆ ನನು ಅನ್ನುವ ಶಬ್ದವನ್ನ ಪ್ರಶ್ನಾರ್ಥದಲ್ಲಿ ಒಬ್ಬರನ್ನ ಸಮಾಧಾನ ಮಾಡುವಾಗ, ಒಬ್ಬರ ಹತ್ರ ಒಪ್ಪಿಗೆ ತೆಗೆದುಕೊಳ್ಳುವಾಗ, ಒಬ್ಬರ ಅಥವಾ ಒಂದು ವಿಷಯವನ್ನ ಹೀಗೆ ಅಂತ ನಿರ್ಧಾರ ಮಾಡಿ ಹೇಳುವಾಗ, ಅಥವಾ ಬರಬೇಕು ತಾವು ಅಂತ ಆಮಂತ್ರಣ ನೀಡುವಾಗ, ಹೀಗೆ ಹಲವು ಸಂಗತಿಗಳಲ್ಲಿ ನನು ಅನ್ನುವ ಶಬ್ದವನ್ನ ಬಳಸ್ತಾರೆ ಎನ್ನುವಲ್ಲಿಗೆ 4ನೆಯ ಸರ್ಗದ ಸಂಗ್ರಹ ರಾಮಾಯಣದ ಟೀಕೆಯ ಮುಗಿತಾಯವೂ ಕೂಡ ಆದ ಹಾಗಾಯ್ತು. ಚತುರ್ಥ ಸರ್ಗ ವಿವರಣಂ. ಇನ್ನು ಪಂಚಮ ಸರ್ಗ ಮೇಘ ಅವರು ಹೇಳಿ ಮುಂದೆ ಹೋಗೋಣ. 2437 ಶ್ಲೋಕಗಳು ಇಲ್ಲಿಗೆ ಮುಗಿದವು. ಕೋಪಾಟೋಪಂ ಕಪೀಂದ್ರಾಣಾಂ कोपाटोपं कपीन्द्राणां कोपाटोपं कपीन्द्राणां ವೀರ್ಯೌದಾರ್ಯಂಚ ಶಾರ್ಂಗಿಣಃ वीर्यौदार्यं च शार्गिणः वीर्यौदार्यं च शार्गिणः ದೃಷ್ಟ್ವಾ ಮುಹೂರ್ತಂ ದದ್ಯೌಸಃ दृष्ट्वा मुहूर्तं दद्यौसः दृष्ट्वा मुहूर्तं दद्यौसः ರಾವಣೋ ಲೋಕರಾವಣ रावणो लोकरावण रावणो लोकरावण ಕೋಪಾಟೋಪಂ ಕಪೀಂದ್ರಾಣಾಂ ಶಾರ್ಂಗಿಣಃ ವೀರ್ಯೌದಾರ್ಯಂ ದೃಷ್ಟ್ವಾ ರಾವಣಃ ಲೋಕರಾವಣಃ ಮುಹೂರ್ತಂ ದದ್ಯೌ. ಕಪಿಗಳ ಆ ಸೈನ್ಯದ ಬರುವ ಪ್ರವಾಹದ ವೇಗವನ್ನ ನೋಡಿ ಏನಾಯ್ತು ಅನ್ನೋದನ್ನು ಹೇಳ್ತಿದ್ದಾರೆ. ಲೋಕಗಳನ್ನೇ ಅಳಿಸುತ್ತಿದ್ದ ಲೋಕರಾವಣ ಅಂದ್ರೆ ಲೋಕವನ್ನೆಲ್ಲ ಆಕ್ರೋಶಕ್ಕೆ ಈಡು ಮಾಡಿದಂತಹ ರಾವಣ ಈಗೇನ್ ಮಾಡ್ತಾ ಇದ್ದಾನೆ? ಯೋಚನೆ ಮಾಡ್ತಾ ಇದ್ದಾನೆ. ಏನ್ ಯೋಚನೆ ಮಾಡ್ತಾ ಇದ್ದಾನೆ? ಕಪೀಂದ್ರರ ಕೋಪಾಟೋಪಂ, ಕಪೀಂದ್ರರಿಗೆ ರಾಮಚಂದ್ರನಿಗೆ ಅನ್ಯಾಯ ಮಾಡಿದ್ದನ್ನ ಗ್ರಹಿಸ್ಲಿಕ್ಕಾಗದೆ ಅತ್ಯಂತ ಕೋಪದಿಂದ ಅವನನ್ನ ನಿಗ್ರಹಿಸಿಯೇ ಬಿಡಬೇಕು ಅನ್ನುವ ಅತ್ಯಂತ ಸಿಟ್ಟಿನ ಆಲೋಚನೆಯಿಂದ ಅವುಗಳೆಲ್ಲವೂ ಸೇರಿಕೊಂಡು ನಿರ್ಧಾರ ಮಾಡಿಬಿಟ್ಟಿವೆ. ಇಲ್ಲ, ನಾವು ಯಾವ ಕಾರಣಕ್ಕೂ ಕೂಡ ರಾವಣನನ್ನ ಯಾವುದೇ ಹಂತಕ್ಕೂ ಕೂಡ ನಾವು ಬಿಟ್ಕೊಡ್ಬಾರದು, ಅವನಿಗೆ ನಾವು ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಭಾವಿಸಿ ಎಲ್ಲವೂ ಸೇರಿಕೊಂಡು ಅವನನ್ನ ನಿಗ್ರಹಿಸುವಂತಹ ಮಹಾಪ್ರಯತ್ನವನ್ನ ಮಾಡುವುದಕ್ಕೋಸ್ಕರ ಅವುಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾವೆ. ಕಪೀಂದ್ರಾಣಾಂ ಕೋಪಾಟೋಪಂ ಶಾರ್ಂಗಿಣಃ ವೀರ್ಯೌದಾರ್ಯಂ ಅಂದ್ರೆ ರಾಮಚಂದ್ರನ ಶತ್ರುಗಳನ್ನ ನಿಗ್ರಹಿಸುವುದಕ್ಕಾಗಿ ಬಾಣವನ್ನ ತೊಡುವಾಗ ಇರುವಂತಹ ಅತ್ಯಂತ ಗಂಭೀರ ಸ್ವಭಾವವನ್ನ ದೃಷ್ಟ್ವಾ ನೋಡಿ, ಅಂದ್ರೆ ಕಪಿಗಳನ್ನ ಮಾತಾಡಿಸುವಾಗ ಅವನಲ್ಲಿದ್ದಂತಹ ತಾಕತ್ತು ಇತ್ಯಾದಿಗಳನ್ನೆಲ್ಲ ಗಮನಿಸಿ, ಮುಹೂರ್ತಂ ಸ್ವಲ್ಪ ಗಂಭೀರವಾದ ಯೋಚನೆ ಮಾಡ್ಲಿಕ್ಕೋಸ್ಕರ, ಮುಹೂರ್ತ ಅಂದ್ರೆ ಸಾಮಾನ್ಯ ಲೋಕದ ವಾಡಿಕೆಯಲ್ಲಿರುವಂತಹ ಅರ್ಥ ಸುಮಾರು 1 ಗಂಟೆ 48 ನಿಮಿಷ ಅಂತ ಲೆಕ್ಕ. ಆದ್ರೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡ್ದ ಅನ್ನುತ್ತದೆ. ಮುಹೂರ್ತಂ ತಥ್ಯವು ಸ್ವಲ್ಪ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಒಂಥರ ಕರ್ತವ್ಯ ಮೂಢ ಪ್ರಜ್ಞೆ ಕಾಡಿತು. ಕಪಿಗಳ ವೇಗ, ಆಮೇಲೆ ರಾಮನ ಶೌರ್ಯ,
ಆಮೇಲೆ ಅವುಗಳಿಗೆ ಕಪಿಗಳು ಅಂದ್ರೆ ಆ ಜಯತಿ ಜಯತಿ ದೇವ ಅಂತ ಆ ಪದ್ಯ ಹೇಳುವಾಗ ಅವುಗಳಲ್ಲಿ ಇದ್ದಂತಹ ಆ ಒಡೆಯನ ಮೇಲಿನ ಭಕ್ತಿ ರಾವಣನ ಸೇನೆಯಲ್ಲಿರುವಂತ ಯಾವ ರಾಕ್ಷಸರಿಗೂ ಅಷ್ಟೆಲ್ಲ ಭಕ್ತಿ ಇರಲಿಲ್ಲ. ನಮ್ಗೆ ಇವನು ಊಟ ಕೊಡ್ತಾನೆ ಅಂತ ಕೆಲವರು, ಇನ್ನು ಕೆಲವರು ಬರದೇ ಇದ್ರೆ ನಮ್ಮನ್ನು ಬಡದು ನುಂಗಿ ಬಿಡ್ತಾನೆ ಅಂತ ಇನ್ನು ಕೆಲವರು ನಾವು ರಾಕ್ಷಸರು, ಅದರಿಂದಾಗಿ ಅವರನ್ನು ವಿರೋಧಿಸಲೇಬೇಕು ಅಂತ ಅನ್ನೋದಕ್ಕೋಸ್ಕರ ಹುಟ್ಟಿದ್ದೇವೆ, ಅದನ್ನ ವಿರೋಧಿಸ್ತಾ ಇದ್ದೇವೆ ಅಂತ ಕೆಲವರು. ನೇರವಾಗಿ ರಾವಣನ ಗುಣೌದಾರ್ಯಗಳಿಗೆ ಮನಸೋತು ತಮ್ಮನ್ನ ಯುದ್ಧದಲ್ಲಿ ತೊಡಗಿಸಿಕೊಂಡವರು ಯಾರು ಇಲ್ಲ. ಇದು ಅವನ ಚಿಂತೆಗೆ ಕಾರಣವಾಗಿತ್ತು. ಜೈ ಚಿಂತಾಯಾಮ್ ಅಂತ ಧಾತು ಪದ್ಯವು ಅಂದ್ರೆ ಸರಿ. ಕೋಪಾಟೋಪಂ, ಕೋಪಸ್ಯ ಆಟೋಪಃ, ಆಟೋಪ ಅಂದ್ರೆ ಏನ್ ಮಾಡ್ಬೇಕು ಅನ್ನುವ ನಿರ್ಧಾರದೊಂದಿಗೆ ಕೋಪ ಸೇರಿಕೊಂಡ್ರೆ ಹೋಗಿ ಅದೇ ಕೆಲಸ ಆಗೋಗುತ್ತೆ. ಸಂತೋಷವೂ ಸೇರ್ಕೊಂಡಿದೆ, ಆಟೋಪ ಅನ್ನೋದು ಒಂಥರ ಸಂಭ್ರಮವೂ ಇದೆ. ಕೋಪಸ್ಯ ಆಟೋಪಃ ತಂ ಕಪೀನಾಮಿಂದ್ರ ಕಪೀಂದ್ರ ತೇಷಾಂ ವೀರ್ಯಂಚ ಔದಾರ್ಯಂಚ ವೀರ್ಯಸ್ಯ ಔದಾರ್ಯಂ, ತಾಕತ್ತಿನ ದೋಷರಹಿತತ್ವ, ತಾಕತ್ತಿನ ಮಹತ್ವ, ವೀರ್ಯಸ್ಯ ಔದಾರ್ಯಂ ವೀರ್ಯೌದಾರ್ಯಂ ಚ ಅವ್ಯಯ ಶಾರ್ಂಗಿಣಃ ಷಷ್ಠಿ ಏಕ ದೃಷ್ಟ್ವಾ ತ್ವಾ ಪ್ರತ್ಯಯಂತಮವ್ಯಯಂ ಮುಹೂರ್ತಂ, ಮುಹೂರ್ತ ಕಾಲ ಅಂತ ಅರ್ಥ. ಒಂದು ಮುಹೂರ್ತ ಕಾಲ, ದ್ವಿತೀಯ ವಿಭಕ್ತಿ ಏಕವಚನ. ದಧ್ಯೌ ಲಿಟ್ ಪ್ರಥಮ ಏಕ, ಸಹ ಪುಲ್ಲಿಂಗ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ, ಲೋಕರಾವಣ ಪುಲ್ಲಿಂಗ ಪ್ರಥಮ ಏಕ. ಮುಂದಿನದ್ದು ಧೈರ್ಯಮಾಲಂಬ್ಯ. ಯಾರು ದೀಪ ಅವ್ರು ಹೇಳಿ. ಧೈರ್ಯಮಾಲಂಬ್ಯ ಸಂಕ್ರುದ್ಧ, ಧೈರ್ಯಮಾಲಂಬ್ಯ ಸಂಕ್ರುದ್ಧ, ಧೈರ್ಯಮಾಲಂಬ್ಯ ಸಂಕ್ರುದ್ಧ. ಉತ್ತಿಷ್ಠನ್ ಹೇಮಪೀಠತಃ, ಉತ್ತಿಷ್ಠ ಹೇಮಪೀಠತಃ, ಉತ್ತಿಷ್ಠನ್ ಹೇಮಪೀಠತಃ. ಪ್ರಬಲಂ ರಾಕ್ಷಸಬಲಂ, ಪ್ರಬಲಂ ರಾಕ್ಷಸ ಸಬಲಂ, ಪ್ರಬಲಂ ರಾಕ್ಷಸ ಸಬಲಂ. ನಗರಾನ್ ನಿರಪಾತಯತ್, ನಗರಾನ್ ನಿರಪಾತಯತ್, ನಗರಾನ್ ನಿರಪಾತಯತ್. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ದಿಟ್ಟ ನಿರ್ಧಾರ ಕೈಗೊಳ್ಳುವ ಒಂದು ವ್ಯವಸ್ಥೆಗೆ ಬಂದ. ಅಂದ್ರೆ ಇದೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಕ್ರುದ್ಧ ಧೈರ್ಯಂ ಆಲಂಬ್ಯ ಸಂಕ್ರುದ್ಧ, ಕೋಪಗೊಂಡಂತಹ ರಾವಣನು ತಕ್ಷಣವೇ ನಿರ್ಧಾರಕ್ಕೆ ಹೇಮಪೀಠತಃ ಉತ್ತಿಷ್ಠನ್, ತಾನು ಕೂತಿರುವ ರತ್ನ ಸಿಂಹಾಸನದಿಂದ ಎದ್ದು ಉತ್ತಿಷ್ಠನ್ ಹೇಳುತ್ತಾ ರಾಕ್ಷಸ ಬಲಂ ನಗರಾತ್ ನಿರಪಾತಯತ್, ಒಳಗೆ ತುಂಬಿಕೊಂಡಿದ್ದಂತಹ ರಾಕ್ಷಸರ ಸೇನೆಯನ್ನು ನಗರದಿಂದ ಹೊರಗೆ ಕಳಿಸಿದ. ಎಲ್ಲ ಇಲ್ಲೇ ಇದ್ದೀರಾ, ಹೋಗ್ ಬನ್ನಿ ಬೇಗ, ಏನಾದ್ರೂ ಕೆಲಸ ಮಾಡ್ಬೇಕಲ್ವಾ, ಇಲ್ಲೇ ಕೂತಿದ್ರೆ ಏನ್ ಕೆಲಸ ಆಗುತ್ತೆ ಅಂತ ನಗರಾತ್ ನಿರಪಾತಯತ್, ಯುದ್ಧಕ್ಕೋಸ್ಕರ ನಗರದಿಂದ ಹೊರಕ್ಕೆ ಕಳುಹಿಸಿದ. ಹೋಗಿ ಬೇಗ ಯುದ್ಧಕ್ಕೆ. ನೋಡಿ ಆ ಬಳಕೆಯ ಶಬ್ದ, ರಾಕ್ಷಸರನ್ನ ಸೋಲಿಸುವುದಕ್ಕೋಸ್ಕರ, ಕಪಿಗಳನ್ನ ಸೋಲಿಸುವುದಕ್ಕೋಸ್ಕರ ಓಡಿಸಿದ. ಅಂದ್ರೆ ಅವರೇ ಹೇಳ್ಬೇಕಾಗ್ತಿತ್ತು, ಏನ್ ಮಾಡಿ, ಅದ್ ಮಾಡಿ ಅಂತ ಹೇಳಿದ್ರೆ ಅದ್ ಮಾಡ್ತಾರೆ, ಇದ್ ಮಾಡಿ ಅಂದ್ರೆ ಇದ್ ಮಾಡ್ತಾರೆ. ಯುದ್ಧಕ್ಕಾಗಿ ಹೊರಗೆ ಕಳುಹಿಸಿದ. ಧೈರ್ಯಂ ಆಲಂಬ್ಯ, ಸಹ ಇತ್ಯುಕ್ತೆ ಯಾರು, ರಾವಣ. ಸಹ ರಾವಣ ಧೈರ್ಯಂ ಸಾಮರ್ಥ್ಯವನ್ನು, ಅಂದ್ರೆ ಧೀರತನವನ್ನು, ಅಂದ್ರೆ ವಿಪತ್ಕಾಲದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ
ಸಂಕೃತ್ಯ ಆಲಂಬ್ಯ ಮೊದಲು, ಲದಿ ಆಲಂಬನೆ, ಆಲಂಬ್ಯ ಅಂದ್ರೆ ಲೆಪ್ರತ್ಯಂತ ಮವ್ಯಂ. ಸಂಕ್ರುದ್ಧ ಪುಲ್ಲಿಂಗ ಪ್ರಥಮ ಏಕತ್ತ ಪ್ರತ್ಯಂತ ಶಬ್ದ. ಕ್ರುದ್ಧ, ಬದ್ಧ, ನದ್ಧ, ಬುದ್ಧ, ಸಿದ್ಧ ಇದೆಲ್ಲ ಕೃತ ಪ್ರತ್ಯಂತವಾದ ಶಬ್ದ. ಉತ್ತಿಷ್ಠನ್ ಏಳುತ್ತಾ, ಶತ್ರು ಪ್ರತ್ಯಂತವಾದ ಶಬ್ದ. ಹೇಮಪೀಠತಃ ತಸ್ಸು ಪ್ರತ್ಯಂತವಾದ ಶಬ್ದ. ಪ್ರಬಲಂ ಬಲಿಷ್ಠವಾದ, ದ್ವಿತೀಯ ವಿಭಕ್ತಿ ಏಕವಚನ. ರಾಕ್ಷಸಾನಾಂ ಬಲಂ ರಾಕ್ಷಸ ಬಲಂ ದ್ವಿತೀಯ ಏಕ. ನಗರಾತ್ ಪಂಚಮಿ ಏಕ. ನಿರಪಾತಯತ್ ಪತಲಗತೌ ಪಾತಯತಿ ನಿಚ್ ಅರ್ಥದಲ್ಲಿ ಬರುವಂತದ್ದು. ಅಪಾತಯತ್ ನಿರ್ ಉಪಸರ್ಗ ಲಂಗ್ ಪ್ರಥಮ ಏಕ. ನ ಮೇಘ ಅವ್ರು ಹೇಳಿ. ನಾನಾಯುಧಧರಾ ವೀರ. ನಾನಾಯುಧಧರಾ ವೀರ, ನಾನಾಯುಧಧರಾ ವೀರ. ರಾಕ್ಷಸಾರಣಕೋವಿದಾಃ. ರಾಕ್ಷಸಾರಣಕೋವಿದಾಃ, ರಾಕ್ಷಸಾರಣಕೋವಿದಾಃ. ಪ್ರತ್ಯೇಕಂ ಪ್ರತ್ಯಗಚ್ಚಂಸ್ತೆ. ಪ್ರತ್ಯೇಕಂ ಪ್ರತ್ಯಗಚ್ಚಂಸ್ತೆ, ಪ್ರತ್ಯೇಕಂ ಪ್ರತ್ಯಗಚ್ಚಂಸ್ತೆ. ಕಪೀನ್ ಕಂಪಿತಪಾದಪಾನ್. ಕಪೀನ್ ಕಂಪಿತಪಾದಪಾನ್, ಕಪೀನ್ ಕಂಪಿತಪಾದಪಾನ್. ನಾನಾಯುಧಧರಾ ವೀರಾಃ ರಾಕ್ಷಸಾಃ ರಣಕೋವಿದಾಃ ಪ್ರತ್ಯೇಕಂ ಪ್ರತ್ಯೇಕಂ ಪ್ರತ್ಯಗಚ್ಚನ್. ಕಪೀನ್ ಕಂಪಿತಪಾದಪಾನ್. ಕಂಪಿತಪಾದಪಾನ್ ಮರಗಳನ್ನ ಅಲ್ಲಾಡಿಸ್ತಾ ಇದ್ದಂತಹ ಕಪಿಗಳನ್ನ ಕುರಿತು ಪ್ರತ್ಯೇಕವಾಗಿ ರಾಕ್ಷಸರ ಗುಂಪು ಎದುರಿಸಿದವು. ಎಂಥ ರಾಕ್ಷಸರು ಅಂದ್ರೆ ನಾನಾ ಆಯುಧಧರಾಹ, ಬಗೆ ಬಗೆಯ ಆಯುಧಗಳನ್ನ ಹೊತ್ತವರು, ವೀರರು, ರಣಕೋವಿದರು, ಯುದ್ಧದಲ್ಲಿ ಚೆನ್ನಾಗಿ ಪರಿಣಿತರು, ಪ್ರಾಕ್ಟೀಸ್ ಅಭ್ಯಾಸ ಚೆನ್ನಾಗಿ ಇರುವಂತವರು. ಪ್ರತ್ಯೇಕಂ ಅಂದ್ರೆ ಒಂದೊಂದು ವಿಭಾಗ ಮಾಡಿಕೊಂಡು ಒಬ್ಬೊಬ್ರು ಕಪಿಗಳಿಗೂ ಗುರುತು ಹಿಡಿದು ಇಂಥವರಿಗೆ ನೀವೇ ಹೋಗ್ಬೇಕು, ಇಂಥವರಿಗೆ ನೀವೇ ಹೋಗ್ಬೇಕು. ಕಂಪಿತ ಪಾದಪಾಹ ಅಂದ್ರೆ ಮರಗಳನ್ನ ಬೀಳಿಸಿದ ಅಥವಾ ಅವುಗಳನ್ನೇ ಇನ್ನು ಮುಂದೆ ಆಯುಧಕ್ಕಾಗಿ ಬಳಸಿಕೊಳ್ಳುವಂತಹ ಕಪಿಗಳನ್ನ ಕುರಿತು ಪ್ರತ್ಯೇಕವಾಗಿ ಪ್ರತಿಯೊಂದು ಕಪಿಗೂ ಒಬ್ರಿಗೆ ಎದುರು ಸಿಗಬೇಕು. ಪ್ರತ್ಯಾಗಚ್ಚನ್ ಅಗಚ್ಚತ್ ಅಗಚ್ಚತಾಂ ಅಗಚ್ಚನ್ ಹೋಗಿ ಎದುರಿಸ್ಲಿಕ್ಕೆ ಸಿದ್ಧರಾದ್ರು ಅಂತ ಹೇಳ್ತಿದ್ದಾರೆ. ನಾನಾಯುಧಧರಾಹ ವೀರಾಹ ರಾಕ್ಷಸಾಹ ರಣಕೋವಿದಾಹ. ಮೂರು ಕಡೆ ವಿಸರ್ಗ ಲೋಪ ಆಗಿದೆ. ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಪ್ರತ್ಯೇಕಂ ಅವ್ಯಯ. ಪ್ರತ್ಯಗಚ್ಚನ್ ಪ್ರತಿ ಅಗಚ್ಚನ್ ಲಂಗ್ ಪ್ರಥಮ ಏಕ. ತೇ ರಾಕ್ಷಸರು ಬಹುವಚನ ಪುಲ್ಲಿಂಗ ಪ್ರಥಮ ಬಹು. ಕಪೀನ್ ಕಂಪಿತ ಪಾದಪಾನ್ ಎರಡೂ ಕೂಡ ದ್ವಿತೀಯ ಭಕ್ತಿ ಬಹುವಚನ. ಕಂಪಿತಾಹ ಪಾದಪಾಹ ಯೈಹಿತೆ ಕಂಪಿತ ಪಾದಪಾಹ ತಾನ್. ಕಂಪಿತ ಪಾದಪಾನ್ ಗಮಲಗತೌ ಲಂಗ್ ಪ್ರಥಮ ಪ್ರತ್ಯಗಚ್ಚನ್ ಬಹುವಚನ. ಸ್ವಾತಿ ಅವರು ಹೇಳಿ. ರಾಮ ರಾವಣ ಭೃತ್ಯಾನಾಂ. ರಾಮ ರಾವಣ ಭೃತ್ಯಾನಾಂ ದ್ವಂದ್ವಯುದ್ಧಮಭೂನ್ಮಿಥ. ದ್ವಂದ್ವಯುದ್ಧಮಭೂನ್ಮಿಥಃ. ತೀವ್ರಾಣಾಂ ಪುಣ್ಯಪಾಪಾನಾಂ. ತೀವ್ರಾಣಾಂ ಪುಣ್ಯಪಾಪಾಣಾಂ ಯಥೈವ ಪುರಸನ್ನಿಧೌ. ಯಥೈವ ಪುರಸನ್ನಿಧೌ. ಶರೀರದ ಬಳಕೆ ಇರುವಾಗ್ಲೇ ಹೇಗೆ ಪಾಪ ಪುಣ್ಯಗಳ ಫಲ ಅನ್ನೋದನ್ನ
ಒಂದು ಶರೀರ ಆಗ್ಲೇ ಉಣ್ಣುತ್ತೋ ಹಾಗೆ ಲಂಕಾಪುರದ ಮುಂದೆಯೇ ರಾಮರಾವಣರ ಭೃತ್ಯರ ದ್ವಂದ್ವ ಯುದ್ಧ ಅದೇ ರೀತಿ ಅವರವರ ಪಾಪ ಪುಣ್ಯಗಳ ತೀವ್ರತೆಯನ್ನ ಪರಿಚಯಿಸುವಂತೆ ಇತ್ತು. ಪಾಪ ಪುಣ್ಯಗಳು ಹೋರಾಡುವಂತೆ ಇತ್ತು. ಒಳ್ಳೆ ರೂಪಕ ಮಾತ್ರ. ರಾಮನ ಭೃತ್ಯರೆಲ್ಲ ಪುಣ್ಯದ ಕಾರ್ಯಕ್ಕಾಗಿ ಬಂದವರು. ರಾಕ್ಷಸರಾಗಿ ರಾವಣನ ಪರವಾಗಿ ಯುದ್ಧ ಮಾಡುವವರೆಲ್ಲ ಪಾಪವನ್ನೇ ಪ್ರಚೋದಿಸ್ತಾ ಬರ್ತಾ ಇರೋರು, ಸಪೋರ್ಟ್ ಮಾಡ್ತಾ ಇರೋರು. ಅವರಿಬ್ಬರ ನಡುವೆ ಯುದ್ಧ ನಡೀತಾ ಇದ್ರೆ ತೀವ್ರವಾದ ಪುಣ್ಯ ಪಾಪಗಳ ನಡುವೆ ಹೇಗೆ ಯುದ್ಧ ನಡೆಯುತ್ತೋ ಆ ಶರೀರದಲ್ಲಿ ನಿರಂತರ ಪುಣ್ಯ ಪಾಪಗಳದ್ದೇ ಕೋಲಾಹಲ ನಮ್ಮ ಶರೀರದಲ್ಲಿ ನಡೆಯುವಂಥದ್ದು. ನಮ್ಮ ಶರೀರದಲ್ಲಿ ಕೆಲವೊಮ್ಮೆ ಒಳ್ಳೇದು ನಮ್ಮನ್ನ ಗೆಲ್ಲಿಸತ್ತೆ, ಕೆಲವೊಂದ್ಸರ್ತಿ ಒಳ್ಳೇದ್ ಮಾಡಿದ್ರೂ ಕೂಡ ಕೆಟ್ಟದ್ದೇ ಗೆದ್ದು ಬಿಡುತ್ತೆ. ಯಾವುದರ ಕೈ ಮೇಲು ಆಗಿರುತ್ತೋ ಆ ಹೊತ್ತಿಗೆ ಪುಣ್ಯದ ಪ್ರವೃತ್ತಿ ಜಾಸ್ತಿ ಇದ್ದಾಗ ಪುಣ್ಯ ಗೆದ್ದು ಬಿಡುತ್ತೆ. ಪಾಪದ ಪ್ರವೃತ್ತಿಯೇ ಹೆಚ್ಚು ಬಲಿಷ್ಠವಾದಾಗ ಆ ದೇವತೆಗಳು ಎದುರಿಗೆ ನಿಂತಾಗ ಅದು ಗೆದ್ದು ಬಿಡುತ್ತೆ. ನಾವು ಈಗ ಮಾಡುವ ಪುಣ್ಯ ಪಾಪಗಳ ಲೆಕ್ಕದಿಂದ ಅದು ಗೆಲ್ಲುವುದಲ್ಲ. ನಮ್ಮಲ್ಲಿ ಈಗ ನಮ್ಮ ಅನುಷ್ಠಾನ ಜಪ ಇತ್ಯಾದಿಗಳಿಂದ ಕೆಲವೊಂದ್ ಸರ್ತಿ ನಮಗೆ ತತ್ಕಾಲದಲ್ಲಿ ಒಂದು ಮಾನಸಿಕ ಸ್ಥೈರ್ಯ ಸಿಗುತ್ತೆ. ಆದ್ರೆ ಅದನ್ನೂ ಕೂಡ ದೈತ್ಯರು ನಾಶ ಮಾಡುವ ಸ್ಥಿತಿಯಲ್ಲಿ ಇದ್ದು ನಮ್ಮನ್ನ ಕಂಗೆಡುವಂತೆ, ಡಿಪ್ರೆಷನ್ಗೆ ಹೋಗುವಂತೆ ಮಾಡುವಂತಹ ಈ ಸ್ಥಿತಿಗಳು ದೇಹದಲ್ಲಿ ಹೇಗೆ ನಡೆಯುತ್ತೋ ಹಾಗೆ ರಾಮರಾವಣರ ಭೃತ್ಯರ ನಡುವಿನ ದ್ವಂದ್ವ ಯುದ್ಧ ನಡೆಯಿತು ಅನ್ನೋದನ್ನ ಹೇಳುತ್ತಿದ್ದಾರೆ. ರಾಮರಾವಣ ಭೃತ್ಯಾನಾಂ ರಾಮಶ್ಚ ರಾವಣಶ್ಚ ರಾಮರಾವಣೌ ರಾಮರಾವಣಯೋಃ ಭೃತ್ಯಾಃ ರಾಮರಾವಣ ಭೃತ್ಯಾಃ ತೇಷಾಂ ದ್ವಂದ್ವಂಚ ತತ್ ಯುದ್ಧಂಚ ದ್ವಂದ್ವಯುದ್ಧಂ ಅಭೂನ್ಮಿತಃ ಅಭೂತಾಂ ಅಭೂವನ್ ಲುಂಗ್ ಪ್ರಥಮ ಏಕ ಮಿಥಃ ಪರಸ್ಪರಂ ಅಂತರ್ಥ. ಪರಸ್ಪರಂ ದ್ವಂದ್ವಯುದ್ಧಂ ಅಭೂತ್, ಪರಸ್ಪರ ಒಬ್ಬರಿಗೊಬ್ಬರಿಗೆ ಯುದ್ಧ ನಡೆಯಿತು. ತೀವ್ರಾಣಾಂ ಪುಣ್ಯಪಾಪಾನಾಂ ಷಷ್ಠಿ ಬಹು ಪುಣ್ಯಾನಿ ಚ ಪಾಪಾನಿ ಚ ಪುಣ್ಯಪಾಪಾನಿ ಪುಣ್ಯಪಾಪಾನಾಂ ಷಷ್ಠಿ ಭಕ್ತಿ ಬಹುವಚನ. ಯಥೈವ ವೃದ್ಧಿ ಪುರಸನ್ನಿಧಿಃ ತಸ್ಮಿನ್ ಪುರಸನ್ನಿಧೌ ಸಪ್ತಮಿ ಭಕ್ತಿ ಏಕವಚನ. ಯಥಾ ಪಾಪ ಪುಣ್ಯಾನಾಂ ದ್ವಂದ್ವ ಯುದ್ಧಂ ಪುರಸನ್ನಿಧೌ ಜೀವಸ್ಯ ಸನ್ನಿಧೌ. ಪುರೇ ಅಂದ್ರೆ ಶರೀರೆ. ಈ ಶರೀರದಲ್ಲಿ ಜೀವನಿಗೆ ಎದುರುಗೊಂಡು ಜೀವ ಇರುವಾಗ ಈ ಶರೀರದಲ್ಲಿ ಪುಣ್ಯ ಪಾಪಗಳ ಗಲಾಟೆ, ಜೀವ ಹೊರಟೋದ ಅಂದ್ರೆ ಆ ಪುಣ್ಯ ಪಾಪಗಳ ಗಲಾಟೆ ಇಲ್ವೇ ಇಲ್ಲ. ಹಾಗೆ ರಾಮರಾವಣರ ಸೈನ್ಯದ ಪರಸ್ಪರ ಯುದ್ಧ ಅತ್ಯಂತ ಘೋರವಾಗಿತ್ತು. ಹೇಗೆ ನಮ್ಮ ಶರೀರದಲ್ಲಿ ಪಾಪ ಪುಣ್ಯಗಳ ಕೋಲಾಹಲ ಇರುತ್ತೋ ಹಾಗೆ ಅನ್ನೋದಕ್ಕೊಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಮುಂದೆ ಮತ್ತೆ ಅವರ ಯುದ್ಧ ಹೇಗೆ ಮುಂದುವರಿಯಿತು ಅನ್ನೋದನ್ನು ಹೇಳುತ್ತಾರೆ. ನಾಳೆ ಮತ್ತೆ ಅದರ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಭಾಗವತ ಇರಲ್ಲ, ನಾಳೆ ಮಾಡ್ಬೋದು ಅನ್ಕೋತೇನೆ.